ಮಿತ್ರರೇ, ರಾಮ ಯಾರು, ರಾಮನ ಅಸ್ತಿತ್ವ ಏನು ಅಂತೇಳಿ ರಾಮ ಮಂದಿರದ ವಿರುದ್ಧನೇ ವಕೀಲರನ್ನ ಇಟ್ಟು ಕೇಸನ್ನು ಹಾಡ್ದಂಥವ್ರು ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದಾದ ನಂತರನೂ ಕೂಡ ಭಾರತದಲ್ಲಿ ಎಷ್ಟೋ ನಮ್ಮನ್ನು ಮೊಘಲರು ಆಳಿದ್ರು, ಆಮೇಲೆ ಪಾರ್ಸಿಗಳು ಆಳಿದ್ರು, ಬ್ರಿಟಿಷ್ನವ್ರು ಆಳಿದ್ರು. ಆದರೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಒಗ್ಗಟ್ಟಿನ ಕೊರತೆ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ರಾಮನ ಅಸ್ತಿತ್ವವನ್ನು ಕೇಳಿದಂಥವ್ರು, ರಾಮ ಜನ್ಮಭೂಮಿಯ ವಿರುದ್ಧ ಲಾಯರನ್ನ ಇಟ್ಟು ಕೆಲಸವನ್ನ ಮಾಡಿದಂಥವ್ರನ್ನ ಸಹಿಸ್ಕೊಂಡಿದ್ವಿ. ಈ ದೇಶದ ಒಂದು ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ CAA ಮತ್ತು NRC ಅಂತೇಳಿ ಒಂದು ಕಾಯ್ದೆಗಳನ್ನು ಜಾರಿಗೆ ತರೋಕೆ ಬಂದರು. ಅದನ್ನು ಕೂಡ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಗಲಾಟೆಗಳನ್ನು ಮಾಡಿದ್ರು, ಬೆಂಕಿಗಳನ್ನು ಹಚ್ಚಿದ್ರು, ಎಲ್ಲವನ್ನ ಸಹಿಸ್ಕೊಂಡ್ವಿ. ಅದೇ ರೀತಿ ಬಡಾವಣೆಗಳಲ್ಲಿ ಅವರಿಗೆ ಜಾಗಗಳನ್ನು ಕೊಟ್ಟು ಅಕ್ರಮವಾಗಿ ಸೇರ್ಕೊಂಡಿದ್ರು ಕೂಡ ಅವರು ನಮ್ಮವರಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಫ್ಲಾಟ್ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ರು. ಅದಕ್ಕೂ ಒಪ್ಕೊಂಡ್ವಿ. ಮಿತ್ರರೇ, ಇವತ್ತು ನಾವು ಕೇಳ್ತಾ ಇರತಕ್ಕಂಥ ವಿಚಾರ ಏನು ಅಂದರೆ, ಈಗ ಮೊನ್ನೆ ಉಡುಪಿಯಲ್ಲಿ ಪರ್ಯಾಯ ಅಂತೇಳಿ ಒಂದು ಸಂಸ್ಕೃತಿಯ ಹಬ್ಬ ನಡೀತದೆ. ನಮ್ಮ ಈ ದೇಶದ ಅಸ್ಮಿತೆ ಏನು ಅಂತಂದರೆ ಸಂಸ್ಕೃತಿ, ಸಂಸ್ಕಾರ, ಒಂದು ವೈಭವದ ವಾತಾವರಣದ ಹಬ್ಬ ಹರಿದಿನಗಳ ಒಂದು ಸಂಸ್ಕೃತಿಯಲ್ಲಿ ನಾವೆಲ್ಲದೂ ಕೂಡ ಬೆಳೆದು ಬಂದಿರತಕ್ಕಂಥವ್ರು. ಉಡುಪಿ ಅಂದರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಹಿಂದುತ್ವವಾದ ಒಂದು ಬಲಾಢ್ಯವಾಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ಇರತಕ್ಕಂತಹ ಒಂದು ಪ್ರದೇಶ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿನ ಜಿಲ್ಲಾಧಿಕಾರಿಗಳು ಆ ಪರ್ಯಾಯ ಸಂಸ್ಕೃತಿಗೆ ಒಂದು ಧ್ವಜವನ್ನು ಹಿಡಿದು ಚಾಲನೆಯನ್ನು ಕೊಟ್ಟರು. ಆ ಚಾಲನೆಯನ್ನು ಕೊಟ್ಟಿದ್ದಕ್ಕೆ ರಾಮ ಜನ್ಮಭೂಮಿಯ ವಿರುದ್ಧ ವಕೀಲರನ್ನ ಇಟ್ಟಿದ್ರಲ್ಲ ಪಕ್ಷ, ನಿಮಗೆ ಗೊತ್ತೇ ಇದೆಯಲ್ಲ, ಯಾವ್ದು ಹೇಳಿ? ಕಾಂಗ್ರೆಸ್ ಪಕ್ಷ. ಆ ಪಕ್ಷದ ಜಿಲ್ಲಾ ಕಮಿಟಿ ಏನು ಮಾಡ್ತು, ಸಿದ್ದರಾಮಯ್ಯನವ್ರಿಗೆ ಒಂದು ಪತ್ರವನ್ನು ಬರೀತು. ಆ ಉಡುಪಿಯ ಜಿಲ್ಲಾಧಿಕಾರಿಗಳು ಪರ್ಯಾಯ ಒಂದು ಸಂಸ್ಕೃತಿಯ ಹಬ್ಬಕ್ಕೆ ಧ್ವಜವನ್ನ ಹಿಡಿದು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ, ಇವರ ವಿರುದ್ಧ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ. ಆ ಧ್ವಜ ಯಾವುದು ಗೊತ್ತೇನು? ಕೇಸರಿ ಧ್ವಜ. ಆ ಕೇಸರಿ ಧ್ವಜಕ್ಕೆ ಅವರು ಯಾವ ರೀತಿ ಒಂದು ಲಿಖಿತವನ್ನು ಕೊಟ್ಟಿದ್ರು ಸಿದ್ದರಾಮಯ್ಯನವ್ರಿಗೆ ಅಂದರೆ, RSS ಧ್ವಜವನ್ನ ಹಿಡಿದು ಅವರು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅಂತ. ಮಿತ್ರರೇ, ತಿಳ್ಕೊಳ್ಳಿ, RSS ಏನು ಹೇಳ್ತೀವಲ್ಲ, ಆ ಒಂದು ಸಂಘಟನೆ ಅಂದರೆ ಆ ಕೇಸರಿ ಧ್ವಜ ಏನಿದೆಯಲ್ಲ, ಶೌರ್ಯ ಮತ್ತು ಸಾಹಸ ತ್ಯಾಗದ ಒಂದು ಪ್ರತೀಕ ಅಂತ ನಾವು ಕರಿತೀವಿ. ಆ ಧ್ವಜ RSS ಬಂದ ಮೇಲೆ ಹುಟ್ಟಿದ್ದಲ್ಲ. ಆ ಧ್ವಜ RSS ಅಂತ ಪರಿಗಣಿಸಕ್ಕೂ ಆಗೋದಿಲ್ಲ, ಯಾಕೆಂದ್ರೆ ಅದೊಂದು ಧರ್ಮಧ್ವಜ, ಶೌರ್ಯ ಸಾಹಸ ಧ್ವಜ ಅಂತ ಕರಿತೀವಿ. ಮಿತ್ರರೇ, ಕುರುಕ್ಷೇತ್ರ ಯುದ್ಧ ಆದಾಗ ಅರ್ಜುನನ ಇದರಲ್ಲಿತ್ತಲ್ಲ, ರಥದಲ್ಲಿತ್ತಲ್ಲ, ಅದರಲ್ಲೂ ಕೂಡ ಆ ಕೇಸರಿ ಧ್ವಜ ಇತ್ತು, ಭಾಗವಧ್ವಜ. ಅವಾಗ RSS ಇರಲೇ ಇಲ್ಲ ಈ ಇದರಲ್ಲಿ. ಅಂದಾಗೆ RSS ಸಂಘಟನೆ ಅನ್ನೋದು ಇತ್ತೀಚೆಗೆ ಹುಟ್ಟಿರತಕ್ಕಂತಹ ಒಂದು ಸಂಘಟನೆ. ಅದನ್ನ ಕೇಸರಿ ಧ್ವಜವನ್ನ RSSಗೆ ಹೋಲಿಸೋದಕ್ಕಿಂತ ಅದೊಂದು ಧರ್ಮಧ್ವಜವನ್ನ RSS ಇಟ್ಕೊಂಡಿದೆ ಅನ್ನೋದು ಅಷ್ಟೇ ಒಂದು ಇದು. ಹಾಗಾಗಿ ಈ ಒಂದು ಪಕ್ಷ ಏನಿದೆಯಲ್ಲ, ಹಿಂದುತ್ವಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಅಸಹನೆ, ಸಹಾನುಭೂತಿ ಎಲ್ಲ ಒಪ್ಕೊಂಡು ನಾವು ಇವತ್ತು ಜೀವನವನ್ನ ಮಾಡ್ತಾ ಇದ್ದೀವಲ್ಲ, ಎಲ್ಲರನ್ನ ಒಪ್ಕೊಂಡು ಸರ್ವ ಧರ್ಮವನ್ನ ಒಪ್ಕೊಂಡು ಕೂಡ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅಂತ ಒಪ್ಕೊಂಡಿದ್ದೀವಿ. ಆದ್ರೆ ಯಾವುದೋ ಒಂದು ವರ್ಗ ಇದನ್ನು ಎಲ್ಲೋ ಒಂದು ಕಡೆ ಹಿಂದುತ್ವದ ಸಂಸ್ಕೃತಿಗಳ ಮೇಲೆ, ಹಬ್ಬ ಹರಿದಿನಗಳ ಮೇಲೆ, ಹಿಂದೆ ಏನು ಬೆಳೆದು ಬಂದಿದೆಯಲ್ಲ ಇತಿಹಾಸಗಳು, ಮಹಾಭಾರತ, ರಾಮಾಯಣ, ಇಂತಹದರ ಮೇಲೆ ಎಲ್ಲೋ ಒಂದು ಕುಹಕಗಳನ್ನ ಹಾಕೊಂಡು ಈ ದೇಶದಲ್ಲಿ ಇವೆಲ್ಲವೂ ನಡೆದೇ ಇಲ್ಲ, ಈ ದೇಶದಲ್ಲಿ ಇತಿಹಾಸವೇ ಇಲ್ಲ, ಬಹುತ್ವವಾಗಿ ಈ ದೇಶದ ಆತ್ಮ ಅಂತ ಹೇಳಿದ್ರೆ, ಈ ದೇಶಗಳು ಹುಟ್ಟಿ ಬೆಳೆದದ್ದು ಅಂತ ಹೇಳಿದ್ರೆ ಇಲ್ಲಿನ ಸಂಸ್ಕೃತಿ, ಸಾಹಿತ್ಯ, ಧರ್ಮದ ವೈಭವ ಮತ್ತು ಎಲ್ಲರಲ್ಲಿಯೂ ಕೂಡ ಧರ್ಮ ಏನು ಹೇಳ್ತದೆ, ನಮ್ಮ ಈ ಧರ್ಮ ಅಂತ ಹೇಳಿದ್ರೆ ಈ ಒಳಿತುಗಳನ್ನ, ಈ ಒಂದು ವಿಚಾರಗಳನ್ನ, ಸತ್ಯವನ್ನ ಹೇಳ್ಕೊಂಡು ಬಂದಿರತಕ್ಕಂಥದ್ದನ್ನ ಧರ್ಮದ ಶಕ್ತಿಗಳು, ಧರ್ಮದ ಆತ್ಮ ಅಂತೇಳಿ ನಾವು ಇವತ್ತು ಗೌರವಿಸ್ಕೊಂಡು ಬರ್ತಾ ಇದ್ದೇವೆ. ಅರೆ, ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ಆಯ್ತು, ಯಾರು ಅದ್ರ ಬಗ್ಗೆ ಮಾತಾಡಲಿಲ್ಲ. ಹಿಂದೂಗಳ ಆಸ್ತಿ ಪಾಸ್ತಿಗಳನ್ನ ಕಿತ್ಕೊಳ್ಳಾಯ್ತು, ಯಾರೂ ಅದ್ರ ಮೇಲೆ ಮಾತಾಡಲಿಲ್ಲ. ಹಿಂದೂಗಳ ಹೆಣ್ಣು ಮಕ್ಕಳನ್ನ ಮಾನವನ್ನ ಹಾಳು ಮಾಡಲಾಯ್ತು, ಅತ್ಯಾಚಾರವನ್ನ ಮಾಡಲಾಯ್ತು. ಆ ಕಾಶ್ಮೀರದ ಓಣಿಗಳಲ್ಲಿ, ರಸ್ತೆಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ನೆನೆಸ್ಕೊಂಡು ಮಾರಾಟ ವ್ಯವಸ್ಥೆಯನ್ನು ಮಾಡಲಾಯ್ತು. ಯಾವ ಪ್ರಗತಿಪರರು ಮಾತಾಡಲಿಲ್ಲ. ಅಷ್ಟೊತ್ತಿಗಾಗಲೇ ಇತ್ತು ನಮ್ಮ ದೇಶದಲ್ಲಿ ಇವತ್ತು ಸಂವಿಧಾನ ಇದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗಳಿದ್ದಾವೆ. ಆದರೆ ಅವತ್ತಿನ ಸರ್ಕಾರಗಳು ಕೆಲವೊಂದು ಸಮಯದಲ್ಲಾದಂತಹ, ಕೆಲವೊಂದು ಪ್ರದೇಶದಲ್ಲಾದಂತಹ ಎಷ್ಟೋ ಅಮಾನುಷವಾದ ಘಟನೆಗಳಿದ್ವಲ್ಲ, ಯಾರು ಕೂಡ ಮಾತಾಡಲೇ ಇಲ್ಲ ಸ್ವಾಮಿ. ಯಾಕೆ? ಅವರೆಲ್ಲರೂ ಕೂಡ ಹಿಂದೂಗಳಾಗಿದ್ದರು, ಬಹುಸಂಖ್ಯಾತರಾಗಿದ್ದರು,
ನಿಮಗೆಲ್ಲ ಬೇಕಲ್ಲ, ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ಕೊಳ್ಬೇಕು ಅಂತೇಳಿ ನೀವು ಯಾವ್ಯಾವುದೋ ನೀತಿಗಳ ವಿರುದ್ಧವಾಗಿ ಮಾಡ ವಿಚಾರಗಳನ್ನೇ ಮಾಡ್ತೀರಿ. ನಿಮಗೆ ಬೇಕಾಗಿರತಕ್ಕಂಥದ್ದು ಮತ ಬ್ಯಾಂಕ್, ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಓಟುಗಳು. ಆ ಓಟುಗಳಿಗೋಸ್ಕರ ನೀವು ಯಾರನ್ನ ಬೇಕಾದ್ರೂ ಸಹೋದರನ್ನಾಗಿ ಮಾಡ್ಕೋತೀರಿ, ಯಾರನ್ನ ಅಸ್ತಿತ್ವವನ್ನು ಬೇಕಾದ್ರೂ ಕೂಡ ಪ್ರಶ್ನೆಯನ್ನು ಮಾಡ್ತೀರಿ. ನಿಮಗೆ ಅನ್ಸೋದಿಲ್ವೇನು ಇವತ್ತು ಬಹಳಷ್ಟು 5 ಶತಮಾನಗಳ ನಂತರ ರಾಮ ಮಂದಿರವನ್ನ ಅಲ್ಲಿ ಪ್ರತಿಷ್ಠಾಪಿಸಲಾಯಿತು. ಅರೆ, ಆ ಬಾಬರಿ ಮಸೀದಿ ಇದ್ದಂಥದ್ದು ಕಟ್ಟಿದಂಥವ್ರು, ಬಾಬರನ ಅನುಯಾಯಿಗಳು ಯಾರು ಕೂಡ ಕೇಳಲೇ ಇಲ್ಲ, ಯಾರು ಕೂಡ ಅಷ್ಟು ಗಲಾಟೆಗಳನ್ನು ಮಾಡಲಿಲ್ಲ, ಸಹಿಸ್ಕೊಂಡ್ರವರು. ಆದ್ರೆ ಅವರನ್ನ ಸುಮ್ಮನಿದ್ದಂಥವ್ರನ್ನ ಎತ್ಕಟ್ಟುವಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೀರಿ ಇವತ್ತು. ಅಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ನೋಡ್ತಾ ಇದ್ದೀರಿ, ಇವತ್ತು ಕಾಂಗ್ರೆಸ್ಗೆ ಏನು ವಿರುದ್ಧವಾಗಿದೆ ಅಂತ ಹೇಳಿದ್ರೆ, ಇಸ್ಲಾಂ ಪಕ್ಷಗಳು, ಆಮೇಲೆ OIC ಇತ್ತೀಚೆಗೆ ನಡೆದಂತ ಮಹಾರಾಷ್ಟ್ರ ಚುನಾವಣೆಗಳಲ್ಲಿ ಅವರ ಪಕ್ಷಗಳು ನಿಮ್ಮ ಕಾಂಗ್ರೆಸ್ಗೆ ವಿರುದ್ಧವಾಗಿ ಚುನಾವಣೆಗಳನ್ನ ಮಾಡಿದ್ರು, ಅವರ ಅಭ್ಯರ್ಥಿಗಳು ಗೆದ್ರು. ಆದ್ರೆ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ನಮಗೆ ಇಲ್ಲದೆ ಇರೋದಕ್ಕೆ ನಾವು ಕಾಂಗ್ರೆಸ್ ಅನ್ನ ಒಪ್ಕೊಂಡಿದೀವಿ ಅಂತೇಳಿ. ಆದ್ರೆ ಕಾಂಗ್ರೆಸ್ ಬೇಡ ಅಂತ ಹೇಳಿದ್ರೆ ಅವರಲ್ಲಿ ಒಗ್ಗಟ್ಟು ಏನಾದ್ರು ಬಂದ್ರೆ ಅವರವರ ಅಭ್ಯರ್ಥಿಗಳನ್ನ ಹಾಕಿದ್ರೆ, ಈಗ ಎಷ್ಟೋ ಒಂದು ಕಡೆ ನಿಮ್ಮ ಕಾಂಗ್ರೆಸ್ ವಿರುದ್ಧನೇ ಮುಸ್ಲಿಂ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಹಾಕಿ, ಪಕ್ಷೇತರ ಅಭ್ಯರ್ಥಿಗಳನ್ನ ಹಾಕಿ ಗೆಲ್ಲಿಸಿಕೊಂಡು ನಿಮ್ಮ ವಿರುದ್ಧ ಚುನಾವಣೆಯನ್ನ ಮಾಡಿದ್ದಾರೆ. ಹಲವಾರು ಒಂದಿಷ್ಟು ಪಾಲಿಕೆಗಳಲ್ಲಿ ಅವರ ಅಧಿಕಾರಗಳನ್ನು ಇಟ್ಕೊಂಡಿದ್ದಾರೆ. ನಿಮ್ನ ಯಾಕೆ ಜೊತೆ ಕರ್ಕೊಳ್ಳಿಲ್ಲ? ಹಾಗಾದ್ರೆ ನಾನು ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಚಿಂತನೆ ಕೇಳ್ತೇನೆ. DJಹಳ್ಳಿ KJಹಳ್ಳಿ ಗಲಾಟೆಗಳಾಯ್ತಲ್ಲ, ಯಾರ ಪರ ನಿಂತ್ರಿ? ನಿಮ್ಮದೇ ಪಕ್ಷದ ಹಿಂದುಳಿದ ನಾಯಕ ಅಖಂಡ ಶ್ರೀನಿವಾಸ ಅವರ ಮನೆಗೆ ಬೆಂಕಿ ಹಚ್ಚಿದ್ರಲ್ಲ, ಯಾರ ಪರವಾಗಿ ನಿಂತ್ಕೊಂಡ್ರಿ? ನಿಮ್ಮ ಪಕ್ಷ ಅಂತ ನಿಂತ್ಕೊಳ್ಳಿಲ್ಲ. ನೇಹಾ ಹಿರೇಮಠ್ ಅಂತೇಳಿ ಒಬ್ಬ ಹೆಣ್ಣು ಮಗಳನ್ನ ಕೊಚ್ಚಿ ಹಾಡು ಹಗಲೇ ಕೊಲ್ಲಾಯ್ತು. ಅವ್ರು ಯಾರು? ನಿಮ್ಮದೇ ಪಕ್ಷದ ಕಾರ್ಪೊರೇಟರ್ ಆಗಿದ್ದಂಥವ್ರು. ಅವ್ರ ಪರವಾಗಿ ನೀವು ನಿಂತ್ಕೊಳ್ಳಿಲ್ಲ. ಅವರು ಕೇಸ್ಗಳನ್ನ ಹಾಕಿದ್ರೆ ಅವ್ರಿಗೆ ನಿಮ್ಮ ರೀತಿಯಲ್ಲಿ ಯಾವುದೇ ರೀತಿಯ ಸಹಕಾರವನ್ನು ಕೊಡ್ಲಿಲ್ಲ. ನೇಹಾ ಹಿರೇಮಠ್ ಅವರ ತಂದೆ ಹೇಳ್ಕೊತಾರೆ, ಇಲ್ಲಿ ಅಸಹಾಯಕವಾದ ಸರ್ಕಾರ ಇದೆ, ಯಾರನ್ನ ಓಲೈಕೆಗೋಸ್ಕರ ಅವರು ಇಲ್ಲಿ ಯಾರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಅವರದೇ ಪಕ್ಷದ ಕಾರ್ಯಕರ್ತರನ್ನ ನಾಯಕರನ್ನ ಕಾಪಾಡ್ಕೊಳ್ಳಿಕ್ಕೆ ಆಗದೆ ಇರುವಂತ ಪಕ್ಷ ಯಾವ್ದಿದು? ನಮಗೇನಿದ್ರು ಕೂಡ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ರೀತಿಯಲ್ಲಿ ಸರ್ಕಾರ ಬರಬೇಕು ಅನ್ನತಕ್ಕಂಥ ನಿಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ನವ್ರು ಹೇಳ್ಕೊಂಡಿದ್ದೀರಿ. ಇವತ್ತು ಉಡುಪಿಯಲ್ಲಿ ನಾನು ಹಿಂದೂಗಳಿಗೆ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತೇನೆ, ಇವತ್ತು ಉಡುಪಿಯಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಭಾಗವತ್ ಧ್ವಜವನ್ನು ಹಿಡಿದಿದ್ದಾರೆ, RSS ಧ್ವಜವನ್ನು ಹಿಡಿದಿದ್ದಾರೆ, ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ಕಾಂಗ್ರೆಸ್ನವರು ನೀವು ಪ್ರಶ್ನೆಯನ್ನ ಮಾಡಿದಿರಿ. ಮುಂದೆ ನಮ್ಮ ಹಿಂದೂಗಳನ್ನ ಕೇಳ್ಕೊತೇನೆ, ತಾವೆಲ್ಲರೂ ಕೂಡ ಪರೀಕ್ಷೆಯನ್ನು ಬರೆಯುವಂತ ವಿಚಾರದಲ್ಲಿ ಕೇಳಿದ್ದೇವೆ. ಬಳೆಗಳನ್ನ ತೆಗಿಬೇಕು, ಕಿವಿ ಓಲೆಗಳನ್ನ ತೆಗಿಬೇಕು, ಕಾಲುಂಗುರಗಳನ್ನ ತೆಗಿಬೇಕು, ಕೆಲವೊಂದು ಕಡೆ ತಾಲಿಗಳನ್ನು ಕೂಡ ತೆಗೆಸಿದ್ದಾರೆ. ಅಂದ್ರೆ ಹಿಂದೂಗಳು ನಿಮ್ಗೇನಾದ್ರೂ ಶಕ್ತಿ ಅನ್ನೋದಿದ್ರೆ ಕೇಸರಿಯನ್ನ ಸುಮ್ಮನೆ ನಮ್ಮ ರಾಷ್ಟ್ರೀಯ ಧ್ವಜ ಧರ್ಮಧ್ವಜ ಅಂತ ಯಾರು ಹಿರಿಯಕರು ಮಾಡಿಲ್ಲ. ಪುರಾತನ ಕಾಲದಿಂದಲೂ ಕೇಸರಿಯನ್ನ ಯಾಕೆ ಧರ್ಮಧ್ವಜವನ್ನು ಮಾಡಿದ್ದಾರೆ ಅಂದ್ರೆ, ಕೇಸರಿ ಅಂತ ಹೇಳಿದ್ರೆ ತ್ಯಾಗ, ಶೌರ್ಯ, ಸಾಹಸದ ಸಂಕೇತ ಅಂತ ಹೇಳಿ. ನಿಮಗೆ ಏನಾದ್ರೂ ಅಷ್ಟು ಗೌರವ ಇದ್ರೆ, ಕಿಂಚಿತ್ತು ಒಂದು ಧೈರ್ಯ ಇದ್ರೆ, ನಿಮ್ಮಲ್ಲಿ ಏನಾದ್ರೂ ಕೂಡ ಬಿಸಿ ರಕ್ತ ಅನ್ನೋದಿದ್ರೆ, ನೀವು ಹಿಂದುತ್ವವನ್ನ ಉಳಿಸ್ಕೊಳ್ದೇ ಇದ್ರೆ ಮಾತ್ರ ನಿಮಗೆ ಏನು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರೇನು ಹಿಂದೂಗಳನ್ನ ನಡು ರಸ್ತೆಯಲ್ಲಿ ಬೆಂಕಿಗಳನ್ನು ಇಟ್ಟು ಹಚ್ತಾ ಇದ್ದಾರಲ್ಲ, ಸ್ವಾತಂತ್ರ್ಯ ಬಂದ ಮೇಲೆ ಮುಸಲ್ಮಾನರಿಗೆ ಪಾಕಿಸ್ತಾನ ಬೇಕು ಅಂತ ತೆಗೆದುಕೊಂಡು ಹೋದ ನಂತರ ಅಲ್ಲಿ ಹಿಂದೂಗಳನ್ನ ನರಮೇಧ ಮಾಡಿ ಏನು ರೈಲ್ವೆ ಬೋಗಿಗಳಲ್ಲಿ ರಾಶಿ ಹೆಣಗಳನ್ನ ತುಂಬಿ ಕಳಿಸಿದ್ರಲ್ಲ, ಅದೇ ರೀತಿ ಭಾರತದಲ್ಲಿ ಇಂಥ ಸ್ಥಿತಿ ಬರೋದಕ್ಕೂ ಮುಂಚೆ ಹಿಂದೂಗಳೆಲ್ಲ ಎಚ್ಚೆಚ್ಕೊಳ್ಬೇಕು. ಎಚ್ಚೆಚ್ಕೊಳ್ಳಿಲ್ಲ ಅಂದ್ರೆ ಇವತ್ತು ಉಡುಪಿಯಲ್ಲಾಗಿದ್ದು ಹಾಸನದಲ್ಲಾಗುತ್ತೆ, ಚಾಮರಾಜನಗರ ಆಗುತ್ತೆ, ಮಂಡ್ಯ ಆಗುತ್ತೆ, ರಾಮನಗರ ಆಗುತ್ತೆ, ನಾಳೆ ನಿಮ್ಮ ಗ್ರಾಮಗಳಲ್ಲಾಗುತ್ತೆ. ಎಲ್ಲೋ ಒಂದು ಕಡೆ ಇವತ್ತು ಎಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಬಂದರೂ ಅವರು ಆವರಿಸ್ಕೊಳ್ತಾ ಇದ್ದಾರೆ. ಅವ್ರು ಗೊತ್ತಿದ್ರು ಕೂಡ ಇವತ್ತು ಒಬ್ಬ ಪುನೀತ್ ಕೆರೆಹಳ್ಳಿ ಅಂತಕ್ಕಂಥ ವ್ಯಕ್ತಿ ಅಕ್ರಮ ನುಸುಳುಕೋರರನ್ನ ದಾಖಲೆ ಇಲ್ದೇದವರನ್ನ ಹುಡುಕುವಂತ ವ್ಯವಸ್ಥೆಗಳನ್ನ ಮಾಡಿದ್ರೆ, ನೀವು ಇಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನ ಅಕ್ರಮ ನುಸುಳುಕೋರನ್ನ ಒದ್ದು ಓಡಿಸೋದನ್ನ ಬಿಟ್ಟು ಅದನ್ನ ಪ್ರಶ್ನೆ ಮಾಡುವಂತಹ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ಹಾಕ್ತೀರಿ, ಅವ್ರಿಗೆ ಜೈಲು ತಳ್ಳುವ ವ್ಯವಸ್ಥೆ ಮಾಡ್ತಾರೆ, ಬಾಯಿ ಮುಚ್ಚುವಂತ ಕೆಲಸ ಮಾಡ್ತೀರಿ. ಆದ್ರೆ ಹಿಂದೂ ಸಮಾಜವನ್ನ ನಾಶ ಮಾಡ್ತೀನಿ ಅಂತೇಳಿ ಮೊಘಲರಿಂದ ಹಿಡಿದು ಇಲ್ಲಿವರೆಗೂ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದು ಎಂದಿಗೂ ಸಾಧ್ಯ ಆಗೋದಿಲ್ಲ. ಆ ಶಕ್ತಿಯನ್ನು ಕೂಡ ನೀವು ಉಳಿಸ್ಲಿಕ್ಕಾಗ್ಲಿ, ಹಿಂದೂ ನಾಶ ಮಾಡ್ತೀನಿ ಅಂತ ಹೇಳಿದವರೆಲ್ಲ ಇವತ್ತು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಆದರೆ ಹಿಂದುತ್ವ ಅನ್ನೋದು ಈ ಭಾರತದ ನೆಲೆಯಲ್ಲಿ ಇವತ್ತುವರೆಗೂ ತಲೆ ಎತ್ತಿ ನಿಂತಿದೆ, ಮುಂದೆಯೂ ಕೂಡ ಇರ್ತದೆ. ಆದರೆ ಹಿಂದೂಗಳು ಎತ್ತೇಚ್ಕೊಂಡು ಬದುಕಲಿಲ್ಲ, ಜೀವನ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮಂತ ಹೇಡಿಗಳು ಯಾರು ಇಲ್ಲ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ. ಈಗಲಾದ್ರೂ ಕೂಡ ಸಮಯ ಇದೆ, ಎತ್ತೇಚ್ಕೊಳ್ಳಿ. ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಮುಸ್ಲಿಮ್ಗಳಿಗೆ ಬಹಳಷ್ಟು ದೇಶಗಳಿದ್ದಾವೆ, ಕ್ರಿಶ್ಚಿಯನ್ರಿಗೆ ಬಹಳಷ್ಟು ದೇಶಗಳಿದ್ದಾವೆ. ಹಿಂದೂಗಳಿಗಿರತಕ್ಕಂಥ ಏಕೈಕ ರಾಷ್ಟ್ರ ನಮ್ಮ ಭಾರತ. ನಮ್ಮ ದೇಶವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ವಿಚಾರಗಳನ್ನ, ಆಚಾರಗಳನ್ನ, ನಮ್ಮ ದೈವದ ಪರಂಪರೆಯನ್ನ ಉಳಿಸ್ಕೊಂಡು ನಾವೇನಾದ್ರೂ ಬದುಕಲಿಲ್ಲ ಅಂತ ಹೇಳಿದ್ರೆ, ನಾವಿರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಯಾರಿಗೂ ಕೂಡ ಹುಳಿಗಾಲ ಇರೋದಿಲ್ಲ. ಬಹಳಷ್ಟು ಯೋಚನೆಯನ್ನ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ.